ಏನಿದೆ ಅಂತಂದ್ರೆ ಅವರು ಮಕ್ಕಳ ಅನ್ನುವಂತಹ ಕ್ವಾಲಿಫಿಕೇಶನ್ ಅವರಲ್ಲಿ ಇಲ್ಲ ಅಂತ ಅನ್ನೋದು ಏನು ಅಂದ್ರೆ ಯಾರು ಯಾವುದನ್ನು ಮಾಡುವುದೇ ಇಲ್ಲ, ತಂದೆ ತಾಯಿಗಳ ಕಡೆ ನೋಡೋದೇ ಇಲ್ಲ, ಅವರು ಅಧಮಾತಿ ಅಧಮರು ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನ ನಾವು ಒಂದು ಕಥೆಯ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಪುರಾಣಗಳಲ್ಲಿ ಯಯಾತಿ ಅಂತನ್ನುವಂತಹ ಒಬ್ಬ ರಾಜನಿದ್ದ. ಆ ಯಯಾತಿಗೆ ದೇವಯಾನಿ ಹಾಗೂ ಶರ್ಮಿಷ್ಠೆ ಅಂತ ಇಬ್ಬರು ಹೆಂಡಂದಿರು. ಶುಕ್ರಾಚಾರ್ಯರ ಮಗಳು ಶರ್ಮಿಷ್ಠೆ. ಅವಳಲ್ಲಿ ಹುಟ್ಟಿದಂತಹ ಮಕ್ಕಳು ದೇವಯಾನಿ, ಶರ್ಮಿಷ್ಠೆ. ಅವರಿಗೆ ಯದು, ತುರುವಸು, ದೃಹ್ಯು, ಪುರು ಅನ್ನುವಂಥ 5 ಜನ ಮಕ್ಕಳಾಗ್ತಾರೆ. ಶುಕ್ರಾಚಾರ್ಯರ ಶಾಪ ಅಂತ ಅನ್ನೋದು ಯಯಾತಿಗೆ ಆಗ್ತದೆ. ನಿನಗೆ ವಾರ್ಧಕ್ಯ ಬರಲಿ ಅನ್ನುವಂತಹ ಶಾಪ ಆದಾಗ ಅವರು ಯಯಾತಿ ರಾಜ ಕೇಳ್ತಾನೆ, ನನಗೆ ಶಾಪ ವಿಮೋಚನೆ ಹೇಗಾಗತ್ತೆ ಅಂತ ಕೇಳಿದಾಗ ಶುಕ್ರಾಚಾರ್ಯ ಹೇಳ್ತಾರೆ, ನಿನ್ನ ವಾರ್ಧಕ್ಯವನ್ನ ತೆಗೆದುಕೊಂಡು ಯಾರು ಅವರ ತಾರುಣ್ಯವನ್ನ ಕೊಡ್ತಾರೆ ಅವರು ಕೊಡೋದ್ರಿಂದ ನಿನಗೆ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳ್ತಾರೆ. ಈಗ ನಾವು ಯಾರ ಹತ್ರ ಆದ್ರೂ ಹೋಗಿ ಹಣವನ್ನು ಕೇಳ್ತೇವೆ, ಹಣವನ್ನು ಕೊಡ್ತಾರೆ. ಏನಾದ್ರೂ ನೌಕರಿಯನ್ನು ಕೇಳ್ತೇವೆ, ನೌಕರಿಯನ್ನು ಕೊಡಿಸ್ಕೊಡ್ತಾರೆ. ನಿನ್ನ ತಾರುಣ್ಯವನ್ನು ಕೊಡೋದು ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ. ಆದರೂ ಯಯಾತಿ ತನ್ನ ಯಾರಿಗೋ ಯಾಕೆ ಕೇಳೋದು, ನನ್ನ ಮನೆಯಲ್ಲಿ ನನ್ನ ಮಕ್ಕಳಿದ್ದಾರೆ, ಮಕ್ಕಳಿಗೆ ನಾವು ಕೇಳೋಣ ಅಂತ ಮೊದಲಿಗೆ ಯದು ಹತ್ರ ಬರ್ತಾನೆ. ಯದು ಹತ್ರ ಬಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ನನ್ನ ತಾರುಣ್ಯ, ನನ್ನ ದೇಹವನ್ನ ನಾನು ನಿನಗೆ ಯಾಕೆ ಕೊಡಬೇಕು, ನಾನು ಕೊಡೋದಿಲ್ಲ ಅಂತ ಯದು ಅಂತಾನೆ. ತುರುವಸು ಹತ್ರ ಬರ್ತಾನೆ, ಅವರು ಕೊಡೋದಿಲ್ಲ. ದೃಹ್ಯ ಅವನ ಕಡೆ ತಂದೆ ಕಡೆ ಮಾರಿಸೇನು ಮಾಡೋದಿಲ್ಲ, ಹಾಗೆ ಹೋಗ್ಬಿಡ್ತಾನೆ. ಇನ್ನ ಅನುಕೂಲ ಮಾಡಿ ಪುರು ಒಬ್ಬನು ಇರ್ತಾನೆ. ಅವನು ವಿಚಾರ ಮಾಡ್ತಾನೆ, ನನಗೆ ತಂದೆ ಏನ್ ಕೇಳ್ತಾ ಇದ್ದಾನೆ, ನನ್ನ ತಾರುಣ್ಯವನ್ನ ಕೇಳ್ತಾ ಇದ್ದಾನೆ. ಸ್ವಲ್ಪ ವಿಚಾರ ಮಾಡಿ, ತಾರುಣ್ಯ ಯಾರಿಂದ ಬಂತು? ತಂದೆ ತಾಯಿಂದೇ ನಮಗೆ ಈ ತಾರುಣ್ಯ ಬಂತು. ಯಾರಿಂದ ನಮಗೆ ಈ ತಾರುಣ್ಯ ಬಂತು ಅವರಿಗೆ ಕೊಟ್ರೆ ನನಗಿನ್ನ ಹೆಚ್ಚು ಇದರಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ವಿಚಾರ ಮಾಡಿ ಗುರು ಏನ್ ಮಾಡ್ತಾನೆ ಅಂದ್ರೆ ತನ್ನ ತಾರುಣ್ಯವನ್ನ ತಾನು ತನ್ನ ತಂದೆಗೆ ಯಯಾತಿ ರಾಜನಿಗೆ ಕೊಡ್ತಾನೆ. ಆ ಯಯಾತಿ ರಾಜ ಮುಂದೆ ಆ ತಾರುಣ್ಯವನ್ನ ಅನುಭವಿಸಿ ಸಾವಿರಾರು ವರ್ಷ ಅವನು ಭೋಗವನ್ನು ಮಾಡ್ತಾರೆ ಅಂತ ನಾವು ಭಾಗವತದಲ್ಲಿ ಕಥೆಯನ್ನು ಕೇಳ್ತೇವೆ. ನಮ್ಗೇನು ಅನಿಸ್ತದೆ, ಹಾಗಾದ್ರೆ ಗುರುವಿಗೆ ಅನ್ಯಾಯ ಆಯ್ತು, ಪಾಪ ಅವನು ಮುದುಕನಾಗಿ ಇದ್ದು ಬಿಟ್ನ, ವೃದ್ಧನಾಗಿ ಇದ್ದನ ಅಂತಂದ್ರೆ ಹಾಗಲ್ಲ. ಮುಂದೆ ಅವನಿಗೆ ಇನ್ನೂ ಹೆಚ್ಚಿನ ತಾರುಣ್ಯ ಹಾಗೂ ರಾಜ್ಯದ ಲಾಭವಾಗಿದೆ ಅಂತ ನಾವು ಕೇಳ್ತೇವೆ. ಆದ್ದರಿಂದ ಅಲ್ಲಿ ತಂದೆ ತಾಯಿಗಳ ಮಾತನ್ನು ಕೇಳಿದಂತಹ ಕುರು ರಾಜನಿಗೆ ಅವನಿಗೆ ಚರಿತ್ರದಲ್ಲಿ ಅವನಿಗೆ ಒಳ್ಳೆ ಹೆಸರು ಬಂದಿದೆ, ಕೀರ್ತಿ ಅಂತ ಅನ್ನೋದು ಬಂದಿದೆ. ಆದ್ದರಿಂದ ಆ ತಂದೆ ತಾಯಿಗಳ ಸೇವೆಯನ್ನ ನಾವು ಮೊದಲಿಗೆ ಮಾಡಬೇಕು, ಅವರಿಗೆ ನಮಸ್ಕಾರವನ್ನು ಮಾಡಬೇಕು.